ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರವೆ ಇಡ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಫ್ ಕೆ ಜಿ ರವೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹಾಫ್ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಹಾಫ್ ಲೀಟ್ರಲ್ಲಿ 1/4 ಲೀಟ್ರ್ ಅಷ್ಟೇ ಯೂಸ್ ಮಾಡ್ತೀನಿ. ಇವಾಗ ರವೆ ಮತ್ತು ಮಂಡಕ್ಕಿ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನು ಹಾಕಿದ್ದೀನಿ ಮತ್ತು ಮೊಸರು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಸೋಡಾ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೋಬೇಕು ಫ್ರೆಂಡ್ಸ್. ಒಂದು ಅರ್ಧ ಗಂಟೆ ಬಿಡಬೇಕು. ನೋಡಿ, ಈ ಥರ ತಿರುಗಿಸ್ತಾ ಇದ್ದೀನಿ. ಮಂಡಕ್ಕಿ ಅದರಲ್ಲಿ ಕರಗುತ್ತೆ ಫ್ರೆಂಡ್ಸ್. ಒಂದು ಅರ್ಧ ಗಂಟೆ ಬಿಟ್ಟಿರ್ತೀವಲ್ಲ, ಸಾಫ್ಟಾಗಿ ಕರ್ಗೋಗಿರುತ್ತೆ. ಇವಾಗ ಸ್ವಲ್ಪ ಸೋಡಾ ಪುಡಿ ಸಹಿತ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಕ್ಯಾರೆಟು ಇದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಎಣ್ಣೆಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಕಿದೆಲ್ಲ ಆಯಿತು. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಎಣ್ಣೆಲಿ ಹಾಕ್ಬಿಟ್ಟು ಹಸಿದೆ ಹಾಕೊಬೋದಿತ್ತು, ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದು ಕಡ್ಡಿ ಥರ ಇರುತ್ತಲ್ಲ, ಅದು ಇಡ್ಲಿಯಲ್ಲಿ ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು ಅದೊಂದೆರಡು ಕಡ್ಡಿ ಥರ ಇತ್ತು, ಎತ್ತಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಅಷ್ಟು ಐಟಮ್ಸ್ ಹಾಕಿದ್ದೀನಿ. ಎಷ್ಟಾಗಿದೆ, ಒಂದು 3 ಸ್ಪೂನಷ್ಟು ಆಗಿದೆ ಫ್ರೆಂಡ್ಸ್. ಇವಾಗ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೋಡಿ, ನಾನು ಆಲ್ರೆಡಿ ಬೆಳಗ್ಗೆನೇ ಇದನ್ನು ನೆನೆಸಿಟ್ಟಿದ್ದೆ. ಒಂದು ಗಂಟೆ ಅಂತೂ ನೆನೆಸಿಟ್ಟಿದ್ದೆ. ಟೈಮ್ ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಈ ಥರ ನೆನೆಸಿಟ್ಕೊಂಡು ಮಾಡ್ಕೋಬೋದು, ಇಲ್ಲ ದಿಢೀರ್ ಅಂತಲೂ ಮಾಡ್ಕೋಬೋದು. ಆದರೆ ನೆನೆಸಿಟ್ಟು ಮಾಡಿದ್ರೆ ರವೆ ಎಲ್ಲ ತುಂಬ ಸಾಫ್ಟಾಗಿ ಆಗಿರುತ್ತಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮೊಸರು ಎಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಚೆನ್ನಾಗಿ ಹುಳಿ ಎಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇಡ್ಲಿ ಪಾತ್ರೆಗೆ ಹಾಕಿಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ. ಗಟ್ಟಿ ಏನಿದೆ ಫ್ರೆಂಡ್ಸ್, ಬಿಸಿ ಬಿಸಿಯಾಗಿದೆ. ಸಖತ್ತು ಸಾಫ್ಟಾಗೇ ಬರುತ್ತೆ. ಇಡ್ಲಿ ಎಲ್ಲ ತಿಂದ್ಬಿಟ್ಟು ಅದು ಪಾತ್ರೆ ಎಲ್ಲ ತೊಳೆದಿರ್ತಿದ್ದೀನಿ ಫ್ರೆಂಡ್ಸ್. ಇಡ್ಲಿ ಪಾತ್ರೆ ಜಾಸ್ತಿ ಹೊತ್ತು ಬಿಟ್ಟರೆ ನನಗೆ ತೊಳೆಯೋಕ್ಕೆ ಇಂಟ್ರೆಸ್ಟ್ ಅನಿಸಲ್ಲ. ಬಿಸಿ ಇದ್ದಾಗಲೇ ತೊಳೆದ್ಬಿಟ್ರೆ ನೀಟಾಗಿ ಕ್ಲೀನಾಗುತ್ತೆ. ಎಲ್ಲ ತೊಳೆದು ಈ ಥರ ಉಲ್ಟಾ ದಬ್ಬಾಕಿಡ್ತೀವಿ ಫ್ರೆಂಡ್ಸ್, ಅದರಲ್ಲಿರೋ ನೀರೆಲ್ಲ ಇಳ್ಕೊಳ್ಳಿ ಅಂತ. ಅದಾದಮೇಲೆ ಮಧ್ಯಾಹ್ನಕ್ಕೆ ಮತ್ತು ನುಗ್ಗೆಕಾಯಿ ಸಾಂಬಾರು, ರೈಸು ಇತ್ತು, ಅದನ್ನೇ ಊಟ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಏನು ಮಾಡೋಕ್ಕೋಗಲಿಲ್ಲ. ನನಗೆ ನಮ್ಮ ಮನೆಯವ್ರಿಗೆ ಆಗೋಷ್ಟು ಊಟ ಇತ್ತು. ಮತ್ತೇನು ಮಾಡ್ತೀಯ ಬಿಡು ಅಂತ ಹೇಳಿದ್ರು. ಸ್ವಲ್ಪ ಕೋಲ್ಡ್ ಬೇರೆ ಆಗಿದೆ ನನಗೆ. ಈ ಮಳೆ ಥರ ವೆದರ್ ಬಂತಂದರೆ ಕೋಲ್ಡು, ತಲೆನೋವು ಕನ್ಫರ್ಮಾಗಿ ಬರ್ತಾಯಿದೆ. ಕಣ್ಣಲ್ಲಿ ನೀರು ಬೇರೆ ಸೋರ್ತಾ ಇದೆ ಫ್ರೆಂಡ್ಸ್. ಇನ್ನು ಪಾಪು ಹಿಡ್ಕೊಂಡು ಮತ್ತೇನು ಮಾಡೋಕ್ಕಾಗಲ್ಲ ಅಂದಿದ್ದಕ್ಕೆ ಮತ್ತು ಅನ್ನ ಸಾಂಬಾರು ಈ ಥರ ಅದೇ ಊಟ ಮಾಡ್ತೀನಿ ಅಂತಂದ್ಬಿಟ್ಟು ಊಟ ಮಾಡಿದ್ವಿ. ಪಾಪಗೆ ಮಾತ್ರ ಸ್ವಲ್ಪ ಬಿಸಿ ಅನ್ನ ಮಾಡಿ ತಿನ್ನಿಸ್ತೀನಿ ಫ್ರೆಂಡ್ಸ್. ನೋಡಿ, ಊಟಕ್ಕೆ ಹಾಕ್ಕೊತಿದ್ದೀನಿ. ನೆನ್ನೆ ನೈಟ್ ಮಾಡಿದ್ದೆ ನುಗ್ಗೆಕಾಯಿ ಸಾಂಬಾರು, ಮತ್ತು ಸಾಂಬಾರು ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಅದನ್ನೇ ಊಟ ಮಾಡ್ಕೊಂಡ್ವಿ. ಪಾಪುನ ಮಲಗಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮನೇಲಿ ಯಾರಿಲ್ಲ ಅಂತಂದರೆ ಅವನಿಗೆ ಈ ಥರ ಸುತ್ತಿಟ್ಟು ಎಲ್ಲ ಮಲಗಿಸ್ಬಿಟ್ರೆ ನೀಟಾಗಿ ಮಲ್ಕೊತಾನೆ. ಸುಮ್ಮನೆ ಚಾಪೆ ಮೇಲೆ ಮಲಗಿಸಿದ್ರೆ ಮಲ್ಕೊಳಲ್ಲ ಫ್ರೆಂಡ್ಸ್. ಅವನು ಒಂದೊಂದು 5 ನಿಮಿಷಕ್ಕೆ ಎಚ್ಚರಿಕೆ ಮಾಡ್ಕೊತಾನೆ. ಇವಾಗ ನಾನು ಕೆಲಸ ಎಲ್ಲ ಮಾಡ್ಕೋಬೇಕಾಗಿತ್ತು, ಅದಕ್ಕೆ ಈ ಥರ ಸುತ್ತಿ ಮಲಗಿಸಿದ್ದೀನಿ. ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಬಂದೆ ಫ್ರೆಂಡ್ಸ್. ನಾನು ಇವಾಗ ಸ್ನಾನಕ್ಕೆ ಹೋದಾಗ ಆಗ್ಲಾಗಲೇ ಇದ್ದಂటే ತುಂಬ ರಿಸ್ಕ್ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಮಲಗಿಸಿ ಈ ಥರ ಸುತ್ತಿ ನೀಟಾಗಿ ಮಲಗಿಸೋದ್ರೆ ಸುಮ್ಮನೆ ಸ್ವಲ್ಪ ಮಲ್ಕೊತಾನೆ. ಇವಾಗ ಏರ್ ಡ್ರೈಯರಲ್ಲಿ ತಲೆ ಹೊಡೆಸ್ಕೊಳ್ತಾ ಇದ್ದೀನಿ. ಶೀತ ಬೇರೆ ಆಗಿತ್ತಲ್ಲ, ಹಂಗಾಗಿ ಇದು ಚೆನ್ನಾಗಿ ಯೂಸ್ ಆಗುತ್ತೆ ಫ್ರೆಂಡ್ಸ್. 900 ರೂಪಾಯಿನ ಕೊಟ್ಟು ತೊಗೊಂಡಿದ್ದೆ. ತುಂಬ ಚೆನ್ನಾಗೇ ಡ್ರೈ ಆಗುತ್ತೆ. ಮಳೆಗಾಲದಲ್ಲಂತೂ ಇದು ತುಂಬ ಬಾಣ್ತವರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. 1000 ರೂಪಾಯಿ ಹೋದರೂ ಹೋಗುತ್ತೆ, ಪರವಾಗಿಲ್ಲ, ತಗೊಳ್ಬೇಕು. ಏನು ಕೂದಲೇನು ನಮಗೆ ಸ್ವಲ್ಪ ಉದ್ದವಾಗಿ ದಪ್ಪ ಆಗಿರೋದಕ್ಕೆ ಲಾಸ್ ಆಗುತ್ತೆ ಅಂತ ಏನು ಅನಿಸಲ್ಲ. ಒಬ್ಬೊಬ್ರು ಕರೆಂಟಿಂದ ಯೂಸ್ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ, ಏರ್ ಲಾಸು. ನನಗೇನು ಆ ಥರ ಅನಿಸಲ್ಲ ಫ್ರೆಂಡ್ಸ್. ಇವಾಗ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಿದ್ದೀನಿ. ಹಳೆ ಹೂವೆಲ್ಲ ತೆಗೆದುಬಿಟ್ಟು ಹೊಸ ಹೂವೆಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಎಲ್ಲ ಒರೆಸ್ಕೊಂಡು ನೀಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಒಂದು ಚೇರ್ ಸಹ ತೊಗೊಬಂದಿದ್ವಿ. ಅವನನ್ನು ಈ ಥರ ಚೇರ್ ಮೇಲೆ ಕೂರಿಸ್ಬಿಟ್ಟು ಬೆಲ್ಟ್ ಇದೆ, ಬೆಲ್ಟು ಲಾಕ್ ಮಾಡಿದರೆ ಅವ್ರೇನು ಬೀಳಲ್ಲ ಫ್ರೆಂಡ್ಸ್. ಕೆಳಗಡೆ ಕಾಲು ಹಿಡ್ಕೊಳಕ್ಕೆ ಮತ್ತು ಇನ್ನೊಂದು ಸ್ಟೆಪ್ ಥರ ಇದೆ, ಎಷ್ಟು ಬೇಕಷ್ಟು ಟೈಟ್ ಮಾಡ್ಕೋಬೋದು. ಈ ಥರ ಕೂರಿಸ್ಬಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ. ಅವ್ನು ಫಿಲಮ್ ನೋಡ್ಕೊಂಡು ಕೂತಿದ್ದಾನೆ. ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ನೋಡಿ, ಪೂಜೆ ಎಲ್ಲ ಆಯಿತು. ಇವಾಗ ಚೇರ್ ಇಲ್ಲ ಅಂದರೆ ನಾನು ಇಲ್ಲಿ ನಮ್ಮ ಮನೆಗೆ ಪೂಜೆ ಮಾಡ್ತಿಲ್ಲ, ಆ ಸ್ಟ್ಯಾಂಡ್ ಅಲ್ಲಿ ನಾನು ಚೇರ್ ಹಾಕ್ಕೊಂಡು ಪೂಜೆ ಮಾಡ್ತೀನಿ. ಅಲ್ಲಿ ಬಂದು ನಿಂತ್ಕೊಂಡು ಚೇರ್ ಎಳಿತಾನೆ ಫ್ರೆಂಡ್ಸ್. ಹಂಗಾಗಿ ಅವನಿಗೊಂದು ಸ್ವಲ್ಪ ನನಗೆ ಇವಾಗ ಅಡುಗೆ ಮಾಡೋಕ್ಕೆ ಎಲ್ಲ ಈಸಿ ಆಗಲಿ ಅಂತ ಚೇರ್ ತಂದಿಟ್ಕೊಂಡಿದ್ದೀನಿ. ಆ ಥರದ್ದು ಅವ್ನ ಅಡುಗೆ ಮನೆಗಳು ಅಲ್ಲಿ ರೂಮಲ್ಲಿ ಕರ್ಕೊಂಡೋಗಿ ಆ ಚೇರ್ ಮೇಲೆ ಹಾಕೊಂಡು ಕೂರಿಸ್ಕೊಂಡ್ರೆ ಕೂತ್ಕೊತಾನೆ. ಸಂಜೆ ಅಷ್ಟೊತ್ತಿಗೆ ಕೋಲ್ಡ್ ಸಹ ತುಂಬ ಜಾಸ್ತಿನೇ ಆಯಿತು. ಮತ್ತು ಅದೇ ನುಗ್ಗೆಕಾಯಿ ಸಾಂಬಾರಿಗೆ ಚಟ್ನಿ ಮತ್ತು ಮುದ್ದೆ ಮಾಡಿದೆ ಫ್ರೆಂಡ್ಸ್. ಅದನ್ನೇ ಊಟ ಮಾಡ್ಕೊಂಡ್ರಾಯ್ತು ಅಂತ ಚಟ್ನಿ ಮಾಡಿದೆ ಸ್ವಲ್ಪ. ಅದಾದಮೇಲೆ ನುಗ್ಗೆಕಾಯಿ ಸಾಂಬಾರು ಇತ್ತು, ಅದರಲ್ಲೇ ಊಟ ಮಾಡ್ತಿದ್ದೀನಿ. ನೋಡಿ, ಚೇರ್ ತೋರಿಸ್ತಾ ಇದ್ದೀನಿ. ಅವನು ಕೆಳಗೆ ಇವಾಗ ಮಲ್ಕೊಳಕ್ಕೆ ಹೋಗಿದ್ದಾನೆ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಇಲ್ಲಿ ಊಟ ಏನಾದರೂ ಹಾಕ್ಕೊಟ್ರೆ ಇದರಲ್ಲೇ ತಿನ್ಕೊಬೋದು.
ಮಕ್ಕಳಿದ್ರೆ ಹಿಂಗೆ ಹಠ ಮಾಡೋ ಮಕ್ಕಳಿಗೆ ಈ ಚೇರಲ್ಲಿ ಹಾಕ್ಕೊಂಡು ಆರಾಮಾಗಿ ಈ ಥರ ಬೆಲ್ಟು ಮತ್ತು ಇನ್ನೊಂದು 2-3 ಬೆಲ್ಟ್ ಇದೆ ಸೇಫ್ಟಿಗೆ, ಅದನ್ನು ಆ್ಯಡ್ ಮಾಡಿ ಆರಾಮಾಗಿ ಕೂರಿಸ್ಬೋದು ಅವನನ್ನು. ಇನ್ನು ಕೂರಿಸಿ ಆರಾಮಾಗಿ ಬಿಟ್ಟು ಸತ ಕೆಲಸ ಮಾಡ್ಬೋದು. ಅವ್ನು ಕೂತ್ಕೊಂಡು ಟಿ ವಿ ಗಿವಿ ಏನಾದರೂ ಮಾಡಿದ್ರೆ ಮಾಡ್ತಾನೆ, ನಿದ್ದೆ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಅವ್ನು ನಿದ್ದೆ ಮಾಡಲ್ಲ. ಮತ್ತೆ ಎದ್ದು ಬಂದ ಅಡುಗೆ ಮನೆ ಸತ ಕ್ಲೀನ್ ಏನು ಮಾಡಿರಲಿಲ್ಲ. ಊಟ ಆದಮೇಲೆ ಸ್ವಲ್ಪ ಚಿಕ್ಕ ಪುಟ್ಟ ರೇಷನ್ ಸತ ತಗೊಬಂದಿದ್ದೆ, ಎಲ್ಲ ಬಾಕ್ಸಿಗೆ ಹಾಕಿಡ್ತಾ ಇದ್ದೀನಿ. ಖಾರದ ಪುಡಿ ಮತ್ತು ಯಾವಾಗಲೂ ನಾನು ರಾಲ ಖಾರದ ಪುಡಿ ಬರುತ್ತಲ್ಲ ಫ್ರೆಂಡ್ಸ್, ಅದು ತರ್ತಿಲ್ಲ ಅಂದರೆ ಆಚೆ ತರ್ತೀವಿ. ಮತ್ತು ಇವಾಗ ಬೇರೆ ಯಾವುದೋ ತೊಗೊಬಂದಿದ್ದೀನಿ, ಅಲ್ಲಿ ಅಂಗಡಿಲಿ ಯಾವುದೂ ಇರಲಿಲ್ಲ ಅಂತ. ಸಣ್ಣ ರವೆ, ದಪ್ಪ ರವೆ ಮತ್ತು ತೊಗರಿಬೇಳೆ, ಉದ್ದಿನಬೇಳೆ, ಗೋಧಿ ಹಿಟ್ಟೆಲ್ಲ ತೊಗೊಂಡು ಇವಾಗ ಎಲ್ಲ ಐಟಮ್ಸು ಜೋಡಿಸಿಟ್ಕೊಳ್ತೀವಿ. ಎಲ್ಲ ಐಟಮ್ಸ್ ಎಲ್ಲ ಜೋಡಿಸಿ ಎಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಊಟದೆಲ್ಲ ಎತ್ತಿಟ್ಟು, ಮತ್ತು ಗ್ಯಾಸ್ ಮೇಲೆ ರೇಷನ್ ಹಾಕೊಂಡಿದ್ದೆಲ್ಲ ಇತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಮತ್ತು ಪಾತ್ರೆ ಏನು ವಾಶ್ ಮಾಡೋಕೆ ಹೋಗಲಿಲ್ಲ, ಬೆಳಗ್ಗೆ ವಾಶ್ ಮಾಡೋದಾಯ್ತು ಅಂತ ಈ ಬ್ಲಾಗ್ನ ಇಲ್ಲಿಗೆ. ಥ್ಯಾಂಕ್ ಯು. ಲವ್